ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಇದೊಂದು ನಾರ್ಮಲ್ ಹ್ಯೂಮನ್ ಸೈಕಾಲಜಿ ಕಣೋ. ಹೆಂಡ್ತಿನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋ ಚಿಕ್ಕ ಚಿಕ್ಕ ವಿಷಯ ಅಷ್ಟು ಗೊತ್ತಿಲ್ಲ ನಿಂಗೆ. ಒಂದು ಕೆಲಸ ಮಾಡು, ಎಲ್ಲಾನು ಡೀಟೇಲ್ ಆಗಿ ಬರ್ಕೊಡು. ಪ್ರತಿ ಒಂದಿನ ಒಂದೊಂದು ಟ್ರೈ ಮಾಡ್ತೀನಿ, ಓಕೆನಾ? ಅಣ್ಣ ನೀನ್ ತುಂಬಾ ಇನ್ನೋಸೆಂಟ್ ಕಣೋ. ಹೌದು ಕಣೋ, ನನಗೂ ಈಗ ಗೊತ್ತಾಗ್ತಿದೆ. ಹಾ ಅನಿ, ಮದ್ವೆ ದಿನ ನಾನು ಹೇಳಿದ್ದು ನಾನು ಇನ್ನೂ ಮರ್ತಿಲ್ಲ. ವರ್ಷ ತುಂಬೋದ್ರೊಳಗೆ ನಿನ್ಗೂ ವಾಲ್ಗ ಓದಿಸೋದೆ. ಈಗ್ಲಿಂದಾನೇ ಹುಡುಗಿ ಹುಡ್ಕೋದಕ್ಕೆ ಶುರು ಮಾಡ್ತೀನಿ. ಹಲೋ 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 ಹಲೋ, ನಾನು ತಮಾಷೆಗೆ ಹೇಳಿದ್ದು, ನೀನ್ ಅದನ್ನ ಸೀರಿಯಸ್ ಆಗಿ ತಗೋಬಿಟ್ಟ. ಸರಿ, ನನಗ್ ಬೇಕಾದಷ್ಟು ಕೆಲಸ ಇದೆ. ಅದು ಅಲ್ಲದೆ ನನ್ನನ್ನ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಕೂಗ್ತಾ ಈ ಮನೆ ತುಂಬಾ ಓಡಾಡೋ ಚಿನ್ಕೂಳಿಗಳು ಬರೋವರೆಗೂ ನಾನ್ ಮದ್ವೆ ಆಗ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ. ಅನಿ ನಿಂತ್ಕೊಳ್ಳೋ, ನಿಂತ್ಕೋ. ತರ್ಲೆ, ನನ್ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಏನ್ ಮಾಡೋದಕ್ ಹೊರಟಿದ್ದೀರಾ ನೀವು? ಗೋಡೆ ಕಿವಿಯಾಗೋ ನಿನ್ಗೆ ನನ್ ಮಾತು ಪೂರ್ತಿಯಾಗಿ ಕೇಳಿಸ್ಲಿಲ್ವಾ? ಲೇಟ್ ಆಗಿ ಬಂದ್ಬಿಟ್ಯಾ? ಓಹೋ, ಎಂತ ಕೆಲ್ಸ ಆಗೋಯ್ತು? ಇಂಪಾರ್ಟೆಂಟ್ ಕಂಟೆಂಟ್ನೇ ಕೇಳಿಸ್ಕೊಂಡಿಲ್ವಾ ನೀನು? ಸೋ ಸ್ಯಾಡ್. ನಿಮ್ ಈ ವ್ಯಂಗ್ಯನ ನಿಮ್ ಹತ್ರನೇ ಇಟ್ಕೊಳ್ಳಿ. ನನ್ ಪ್ರಶ್ನೆಗೆ ಉತ್ತರ ಬೇಕು. ಏನ್ ಮಾಡೋದಕ್ ಹೊರಟಿದ್ದೀರಾ ನೀವು? ಸಾಯಿಸೋ ಉದ್ದೇಶ ನಿಮ್ದಲ್ಲ ಅಂದ್ರೆ ಇನ್ನೇನಿದೆ ನಿಮ್ ಉದ್ದೇಶ? ಏನು? ಸಾರಿ, ಹೇಳಕ್ಕಾಗಲ್ಲ ಪುಟ್ಟ. ನೋಡಿ, ಎಲ್ಲಿವರೆಗೂ ನನಗೆ ಅವಮಾನ ಮಾಡೋದಾಗ್ಲಿ ನೋವು ಕೊಡೋದಾಗ್ಲಿ ಮಾಡ್ತಿದ್ರೋ ಅಲ್ಲಿವರೆಗೂ ನಾನು ಎಲ್ಲ ಸಹಿಸ್ಕೊಂಡಿದ್ದೀನಿ, ಸಹಿಸ್ಕೋತೀನಿ. ಆದ್ರೆ ನನ್ನ ಫ್ಯಾಮಿಲಿಗೆ, ನಮ್ಮ ಮನೆಯವ್ರ ಜೀವಕ್ಕೆ ತೊಂದರೆ ಏನಾದ್ರೂ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತೋ? ಅಯ್ಯೋ ಪೆದ್ದು, ಜೀವ ತೆಗೆಯೋದು ನನ್ನ ಉದ್ದೇಶ ಅಲ್ಲ ಕಣೆ. ನೋಡು ಪುಟ್ಟ, ಪ್ರಾಣ ತೆಗೆಯೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದಿದ್ರೆ ಅದಕ್ಕೆ ಇಷ್ಟೊಂದು ಟೈಮ್ ಬೇಕೇ ಆಗಿರ್ಲಿಲ್ಲ. ಅದೇ ಇಲಿ ಪಾಷಾಣದ ಇನ್ಸಿಡೆಂಟ್ ನಿನ್ಗೆ ನೆನ್ಪಿದೆ ಅಲ್ವಾ? ಆವತ್ತೇ ಎಲ್ಲ ಮುಗಿಸ್ಬಿಡ್ತಿದ್ದೆ. ನನ್ ಗುರಿ ಅದಲ್ಲ ಕಣೆ. ಮತ್ತಿನ್ನೇನು? ಅದನ್ನ ನಾನ್ ಹೇಳಿ ನೀನ್ ಕೇಳಿದ್ರೆ ಥ್ರಿಲ್ ಇರಲ್ಲ. ನಾನ್ ನನ್ ಗುರಿ ಕಡೆ ಹೋಗ್ತಾ ಇರ್ಬೇಕು. ಅದ್ ಏನು ಅಂತ ನೀನ್ ಟೆನ್ಷನ್ ಆಗ್ಬೇಕು. ಅದನ್ನ ತಪ್ಸೋದಕ್ಕೆ ನೀನ್ ಈ ಹಿಂದೆ ಮಾಡಿದ್ಯಲ್ಲ ಸರ್ಕಸ್, ಅದನ್ನೆಲ್ಲ ಮಾಡ್ಬೇಕು. ನಿನ್ ಮನೆಯವ್ರ ದೃಷ್ಟಿಲಿ ನೀನು ಕೆಟ್ಟವಳಾಗ್ಬೇಕು. ಅದ್ರ ಜೊತೆಗೆ ನನ್ ಕೆಲ್ಸನೂ ಆಗ್ಬೇಕು. ನಾನ್ ಅನ್ಕೊಂಡಿದ್ದಾದ್ಮೇಲೆ ಅಹಲ್ಯ ಅಕ್ಕ ಹೀಗ್ ಅನ್ಕೊಂಡ್ಲಾ ಅಂತ ನೀನು ಶಾಕ್ ಆಗ್ಬೇಕು. ಆ ಶಾಕ್ ಅಲ್ಲಿರೋ ಮುಖನ ನಾನ್ ನೋಡ್ಬೇಕು. ಹೀಗ ಅದನ್ನೆಲ್ಲ ಹೇಳಕ್ಕಾಗಲ್ಲ ಪುಟ್ಟ. ಐ ಆಮ್ ಸಾರಿ. ಏನು ಹೆದರ್ಸ್ತಿದ್ದೀರಾ? ನಿನಗ್ ಹೆದರಿಕೆ ಆಗ್ತಿದೆ ಅಂದ್ರೆ ನಾನ್ ಏನ್ ಮಾಡೋದಕ್ಕಾಗತ್ತೆ? ನಾನ್ ಯಾರನ್ನು ಹೆದರ್ಸ್ತಿಲ್ಲಪ್ಪ. ನೀವ್ ಏನ್ ಮಾಡೋದಕ್ಕೆ ಹೊರಟಿದ್ದೀರೋ ನನಗ್ ಗೊತ್ತಾಗ್ಬೇಕು. ಮಾಡಿದ್ಮೇಲೆ ಗೊತ್ತಾಗತ್ತೆ. ನಾನು ಈ ಮನೇಲಿರೋವರೆಗೂ ನಿಮ್ಮಿಂದ ಏನು ಮಾಡೋದಕ್ಕಾಗಲ್ಲ. ಮಾಡೋದಕ್ಕೆ ನಾನು ಬಿಡೋದು ಇಲ್ಲ. ನೀನ್ ಈ ಮನೇಲಿದ್ದು ನನ್ ಬಗ್ಗೆ ನಿನ್ಗೆಲ್ಲ ಗೊತ್ತಿದ್ರು ಕೂಡ ನಾನ್ ಈ ಮನೆಗೆ ಸೊಸೆ ಆಗಿದ್ದೀನಿ. ಏನೇನೋ ಮಾಡ್ತಿದ್ದೀನಿ, ಅದು ನಿನಗ್ ಗೊತ್ತು. ಆದ್ರೂ ನನ್ನಿಂದ ಏನು ಮಾಡೋದಕ್ಕಾಗಲ್ಲ ಅನ್ನೋ ಡೌಟಾ ನಿನ್ಗೆ? ಸುಂದ್ರ, ಹೋಗಿ 4 ದಿನಸಿ ಸಾಮಾನು ತಗೊಂಡ್ ಬಾರಪ್ಪ. ನಿನ್ನೆ ಹೇಳೋದನ್ನ ಮರ್ತು ಬಿಟ್ಟಿದ್ದೆ. ಯಾಕೋ ಏನು ಮಾತಾಡ್ತಾ ಇಲ್ಲ? ತಗೋ ಇದನ್ನ. ನಾವು ಹೋಗಲ್ಲಮ್ಮ, ಬೇರೆ ಯಾರನ್ನಾದ್ರೂ ಕಳಿಸಿ. ಯಾಕೋ? ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ನಿನ್ನೆ ಅಹಲ್ಯಮ್ಮ ಲೆಕ್ಕ ಕೇಳಿದಕ್ಕೆ ಬೇಜಾರಾ? ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಯಾಕೋ ಮನ್ಸಿಗೆ ಬೇಜಾರು ಮಾಡ್ಕೋತೀಯಾ? ಅವ್ರು ಕೇಳ್ಬರೋದು ಏನು ಕೇಳಿದ್ರು? ದುಡ್ಡು ಎಷ್ಟು ಖರ್ಚಾಯ್ತು ಅಂತ ತಾನೇ ಕೇಳಿದ್ದು. ಚೀಟಿ ಬೇರೆ ಕಳ್ಕೊಂಡಿದ್ಯಾ, ಲೆಕ್ಕನೂ ನೆನಪಿಲ್ಲ. ಅದನ್ನ ವಿಚಾರಿಸಿದ್ದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದಾ?
ಅಮ್ಮ, ನಾನು ತಪ್ಪು ಮಾಡಿದ್ರೆ ಕೆನ್ನೆ ಮೇಲೆ ಎರಡೇಟ್ ಹಾಕಿ ಯಾಕೆ ತಪ್ಪು ಮಾಡಿದೆ ಅಂತ ಕೇಳಿ, ಅಥವಾ ನನ್ನ ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಬೈದು ಬುದ್ಧಿ ಹೇಳಿ ನನಗೆ ಬೇಜಾರಿಲ್ಲ. ಆದರೆ ಆದರೆ ಹಣನ ಕಳ್ತನ ಮಾಡಿದ್ದೀನಿ ನನ್ನ ದಾಟಿಲಿ ಕೇಳಿದ್ರೆ ಮನ್ಸಿಗೆ ನೋವಾಗಲ್ವೇನಮ್ಮ? ಮನ್ಸಿಗೆ ನೋವಾಗಲ್ವಾ? ಅಹಲ್ಯಮ್ಮ ನೀನು ಹಣ ಕದ್ದಿದೀಯ ಅಂತ ಯಾವಾಗೋ ಹೇಳಿದ್ರು. ಅಮ್ಮ, ಯಾರು ಯಾವ ದಾಟಿಲಿ ಮಾತಾಡ್ತಾರೆ, ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ನನಗೂ ಅರ್ಥ ಆಗುತ್ತಮ್ಮ. ನಾನು ಚಿಕ್ಕ ಮಗು ಅಲ್ಲ. ಈ ಮನೇಲಿ ನಿಮಗೆ ಯಾರಾದ್ರೂ ನಾಳೆ ಹಣನ ನೀನು ಕದ್ದಿದೀಯ ಅಂತಂದ್ರೆ ನಿಮ್ಮ ಮನ್ಸಿಗೆ ಎಷ್ಟು ನೋವಾಗಲ್ವಮ್ಮ? ಈ ಮನೇಲಿ ಯಾರೋ ಹಾಗೆ ಪ್ರಶ್ನೆ ಕೇಳ್ತಾರೆ. ಕೇಳಿದ್ರೆ ಏನ್ ಮಾಡ್ತೀರಾ ಹೇಳಿ? ಅಯ್ಯೋ ನಿನ್ನ ಕೇಳಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನೀನೇನು ಈ ಮನೆಗೆ ಇತ್ತೀಚೆಗೆ ಬಂದೋನಾ? ಯಾರು ಹೇಗೆ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ ಅಮ್ಮ, ಅದಕ್ಕೆ ನಾನು ಯಾವತ್ತೂ ಇಲ್ಲಿವರೆಗೂ ನೊಂದ್ಕೊಂಡಿರ್ಲಿಲ್ಲ. ಆದ್ರೆ ಈ ಮನೆ ಪರಿಸ್ಥಿತಿ ಬದಲಾಗ್ತಾ ಇದೆ. ಈ ಮನೆ ವಾತಾವರಣ ಹಾಳಾಗ್ತಾ ಇದೆ. ನಗು ಬರ್ಬೇಕಾದ ಜಾಗದಲ್ಲಿ ನೋವು ಮೂಡ್ತಾ ಇದೆಯಮ್ಮ. ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡ. ಹೋಗಿ ದಿನಸಿ ಸಾಮಾನು ತಗೊಂಡ್ ಬಾ. ಅಮ್ಮ, ನೀವೇನ್ ಕೆಲಸ ಹೇಳಿದ್ರು ಮಾಡ್ತೀನಿ, ಆದ್ರೆ ಈ ಹಣಕಾಸಿನ ವ್ಯವಹಾರ ನನಗೆ ಬೇಡ. ನಾನು ಅಂಗಡಿಗೆ ಹೋಗಲ್ಲ. ಸುಂದ್ರ, ಅಹಲ್ಯಮ್ಮ ಕೇಳಿದ್ರಲ್ಲೂ ಅರ್ಥ ಇದೆ. ಅವ್ರೀಗ ಈ ಮನೆ ಜವಾಬ್ದಾರಿ ನೋಡ್ಕೋತಿದ್ದಾರೆ. ಲೆಕ್ಕಪತ್ರನೆಲ್ಲ ಸರಿಯಾಗಿ ಇಡಬೇಕು ಅಂತ ಅವ್ರ ಯೋಚನೆ. ಅದನ್ನ ತಪ್ಪು ಅಂತ ಹೇಗೆ ಹೇಳ್ತೀಯ? ಅವ್ರು ಇದನ್ನೆಲ್ಲ ಮಾಡ್ತಾ ಇರೋದು ಮನೇನ ಸರಿಯಾಗಿ ತೂಗಿಸ್ಕೊಂಡು ಹೋಗೋದಕ್ಕೆ. ನೋಡು, ನಾವು ಮನೆ ಕೆಲಸದವ್ರು. ಮನೆ ಯಜಮಾನ್ರು ಏನು ಕೆಲಸ ಹೇಳಿದ್ರು ತಲೆ ತಗ್ಗಿಸ್ಕೊಂಡು ಮಾಡೋದು ನಮ್ಮ ಧರ್ಮ. ಆಗಲ್ಲ ಅಂತ ಎದುರು ಉತ್ತರ ಕೊಡಬಾರ್ದು. ಅದು ನಮ್ಗೆ ಶೋಭೆ ಅಲ್ಲ. ಹಾಗೆಲ್ಲ ನೊಂದ್ಕೋಬೇಡಪ್ಪ. ಹೋಗಿ ಈ ದಿನಸಿ ಸಾಮಾನು ತಗೊಂಡ್ ಬಾ. ಯಜಮಾನಿ ಹೇಳಿದ್ರಂತ ಹೋಗ್ತಾ ಇಲ್ಲ. ಹೇಳು ಪುಟ್ಟ, ನೀನ್ ಮಾಡಿದ ಪ್ರಯತ್ನನೆಲ್ಲ ತಪ್ಸಿ ನಾನೀ ಮನೆಗೆ ಸೊಸೆ ಆಗಿದ್ದೀನಿ. ಆದ್ರೂ ನಿನ್ಗೆ ನನ್ ಮೇಲೆ ಇನ್ನೂ ಡೌಟ್ ಇದೆಯಾ? ಯಾಕ್ರಿ ನಿಮ್ಗೆ ನಮ್ಮ ಮನೆಯವ್ರ ಮೇಲೆ ಇಷ್ಟೊಂದು ದ್ವೇಷ? ನಾವೆಲ್ಲ ನಿಮ್ಗೆ ಏನ್ ಮಾಡಿದೀವಿ? ಯಾಕೆ ಈ ರೀತಿ ಅನ್ಯಾಯ ಮಾಡ್ತಿದ್ದೀರಾ? ತಮಾಷೆಗೆ ಹೀಗೆಲ್ಲ ಮಾಡೋದ್ರಿಂದ ನನಗ್ ಖುಷಿ ಸಿಗತ್ತೆ. ಅದಕ್ಕೆ ನಿಮ್ಗೆ ನನ್ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಅಲ್ವಾ? ನನ್ ಮೇಲೆ ಸಿಟ್ಟಿದೆ ನಿಮ್ಗೆ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದೀರಾ ಅಲ್ವಾ? ನನ್ ಮೇಲೆ ನಿಮ್ಗೆ ಸಿಟ್ಟಿದ್ರೆ ಅದನ್ನ ಹೇಗ್ ಬೇಕಾದ್ರೂ ತೀರಿಸ್ಕೊಳ್ಳಿ. ಆದ್ರೆ ದಯವಿಟ್ಟು ನನ್ನ ಫ್ಯಾಮಿಲಿಗೇನು ಮಾಡಬೇಡಿ. ಇಲ್ವಲ್ಲ, ಅಮ್ಮ ಮಗಳು ಇಬ್ರೇ ಇರೋ ಫ್ಯಾಮಿಲಿಗೆ ನಾನೇನು ಮಾಡ್ತಿಲ್ವಲ್ಲ. ಓ ಸಾರಿ, ರಾಜ್ಗುರು ಕುಟುಂಬನೂ ನಿನ್ ಫ್ಯಾಮಿಲಿ ಅನ್ನೋ ಭ್ರಮೆ ಅಲ್ವಾ ನಿನಗೆ? ನನ್ನ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಈ ಮನೆಗೆ ಬಂದಾಗಿಂದ ಎಲ್ರೂ ಬಾಯಲ್ಲೂ ಈ ಮಾತನ್ನ ಕೇಳಿ ಕೇಳಿ ಸಾಕಾಗೋಗಿದೆ. ಮೀರಾ ಈ ಮನೆ ಮಗಳು, ಮೀರಾ ಈ ಮನೇಲಿದ್ರೆ ಒಳ್ಳೇದಾಗತ್ತೆ, ಮೀರಾ ಈ ಮನೆ ಕೆಟ್ಟದಾಗೋದಕ್ಕೆ ಬಿಡದೇ ಇಲ್ಲ, ಮೀರಾ ಹಾಗೆ ಮೀರಾ ಹೀಗೆ ಅಂತ ಪ್ರಾಣಮ್ಮಿಂದ ಹಿಡಿದು ತಾತನ್ವರೆಗೂ ಎಲ್ರೂ ಬಿಲ್ಡಪ್ ಕೊಟ್ಟಿದ್ದು. ಆದ್ರೆ ಒಂದಿನೂ ನೀನ್ ಮಾಡಿದ ಒಳ್ಳೆ ಕೆಲಸ ನನ್ ಕಣ್ಣಿಗೆ ಬೀಳಲೇ ಇಲ್ವಲ್ಲೇ? ಯಾವಾಗ್ಲೂ ನಿನ್ ಫ್ಯಾಮಿಲಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ?
ಅಕ್ಕ 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 ಪ್ಲೀಸ್ ಅಕ್ಕ ಅಕ್ಕ ಪ್ಲೀಸ್ ಏನ್ ಮಾಡ್ಬೇಕು ಹೇಳಿ, ನೀವೇನ್ ಹೇಳಿದ್ರು ನಾನು ಮಾಡ್ತೀನಿ. ಪಕ್ಕ ಪಕ್ಕ ಪ್ರಾಮಿಸ್. ಒಟ್ನಲ್ಲಿ ನಮ್ಮ ಮನೆಯವ್ರು ಸೇಫ್ ಆಗಿರ್ಬೇಕು ಅಷ್ಟೇ, ಅವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಹೇಳಿ ಅಕ್ಕ, ನಾನು ಏನ್ ಮಾಡ್ಬೇಕು ಹೇಳಿ. ಮೀರಾ, ಯೂಶಲ್ ಆಗಿ ನನ್ಗೆ ಕೋಪ ಬರಲ್ಲ. ಕೋಪ ಬಂದಾಗ ಅದನ್ನ ಹೊರಗಡೆ ಹಾಕ್ಬೇಕು. ಹೊರಗ್ ಹಾಕ್ಲಿಲ್ಲ ಅಂದ್ರೆ ನನಗ್ ಕಷ್ಟ ಆಗತ್ತೆ. ಹೊರಗ್ ಹಾಕ್ಬೇಕು ಅಂತ ಅನ್ಕೊಂಡಾಗೆಲ್ಲ ನೀನ್ ಅಡ್ಡ ಆಗ್ತೀಯ. ಅದಕ್ಕೆ ಕೋಪನ ಯಾರ ಮೇಲೆ ತೀರಿಸ್ಕೋಬೇಕು, ಹೇಗ್ ತೀರಿಸ್ಕೋಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗ್ತಿದೆ. ನಿಮ್ಗೆ ನನ್ನಿಂದ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ಅಕ್ಕ? ಸಿಟ್ಟಿನ ನನ್ ಮೇಲೆ ತೀರ್ಸ್ಕೊಳ್ಳಿ. ಆದ್ರೆ ಅದು ಆಗ್ತಿಲ್ವೇ? ನನ್ ಕೋಪ ಯಾರ ಮೇಲೆ ಅಂತ ನಿನಗ್ ಚೆನ್ನಾಗ್ ಗೊತ್ತಿದೆ. ಅಕ್ಕ, ನೀವ್ ಹೇಳಿದ ಕೆಲ್ಸನ ನಾನ್ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಯಾವ ತೊಂದ್ರೆನೂ ಆಗಲ್ಲ ಅಂತ ಹೇಳಿದ್ರಿ. ಹಾಗಂತ ಒಂದ್ ಮಾತು ಕೊಡಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ ಕೇಳ್ತೀನಿ. ಮಾತ್ ಕೊಡೋದು ಸುಲಭ ಪುಟ್ಟ, ಆದ್ರೆ ಹಾಗೆ ನಡ್ಕೊಳ್ಳೋದು ಕಷ್ಟ ಅಲ್ವಾ? ಅದೇನು ಅಂತನಾದ್ರೂ ಹೇಳಿ ಅಕ್ಕ. ಸರಿ, ನೀನ್ ಇಷ್ಟೊಂದು ಕೇಳುವಾಗ ನಾನು ಅದೇನು ಅಂತ ಹೇಳ್ದೆ ಇರ್ತೀನ? ನನಗೆ ಈ ಮನೇಲಿ ನೆಮ್ಮದಿ ಬೇಕು. ನನ್ ನೆಮ್ಮದಿ ನಿನ್ನಿಂದ ಹಾಳಾಗ್ತಿದೆ ಅಂದ್ಮೇಲೆ ನನಗೇನ್ ಬೇಕು ಅಂತ ನಿನಗ್ ಗೊತ್ತಾಗಿರ್ಬೇಕಲ್ವಾ? ಅಂದ್ರೆ ನಾನು ನಾನು ಎಸ್, ಮನೆ ಬಿಟ್ಟು ಹೋಗ್ಬೇಕು. ಅಕ್ಕ, ನಿಜವಾಗ್ಲೂ ಹೇಳ್ತಿದ್ದೀರ? ನಾನು ಈ ಮನೆ ಬಿಟ್ಟು ಹೋಗ್ಬೇಕಾ? ನನಗ್ ಗೊತ್ತಿತ್ತು ಮೀರಾ, ನನಗ್ ಗೊತ್ತಿತ್ತು. ನಾನ್ ಈ ರೀತಿ ತುಂಬಾ ಜನನ ನೋಡಿದ್ದೀನಿ. ಮನೆಯವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತಾರೆ. ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ ಅಂತಾರೆ. ಇದೆಲ್ಲ ತಾವ್ ದೊಡ್ಡವರು ಅಂತ ಹೇಳ್ಕೊಳ್ಳೋದಕ್ ಮಾಡೋ ನಾಟಕ ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತು ಮೀರಾ.